ಡಿಸೆಂಬರ್ 13 ಲೋಕಸಭೆಯಲ್ಲಿ ಆಗಂತುಕರ ಅಂದಾದುಂದಿ ಅದರ ಬಗ್ಗೆ ಗೃಹ ಸಚಿವರು ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು ಅಂತ ವಿಪಕ್ಷಗಳ ಆಗ್ರಹ. ಆಗ್ರಹ ಗಲಾಟೆಯ ಕಾರಣಕ್ಕಾಗಿ ಕಂಡು ಕೇಳರಿಯದ ರೀತಿಯಲ್ಲಿ ಸಂಸದರುಗಳ ಅಮಾನತು ನಡೆದು ಅವುಗಳನ್ನು ವಿರೋಧಿಸಿ ವಿಪಕ್ಷಗಳ ಪ್ರತಿಭಟನೆ ನಿನ್ನೆ ನಡೆಯಿತು. ಬ್ಲ್ಯಾಕ್ ಡೇಯನ್ನು ಆಚರಣೆ ಮಾಡಿದ್ರು. ಆ ಪ್ರತಿಭಟನೆಯಲ್ಲಿ ಪಶ್ಚಿಮ ಬಂಗಾಳದ ಸಂಸದ, ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಉಪಮುಖ್ಯಮಂತ್ರಿಗಳ ಮಿಮಿಕ್ರಿ ಮಾಡಿದ್ರು. ಉಪಮುಖ್ಯಮಂತ್ರಿಗಳನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಅಂದರೆ ಇನ್ನೂ ಎಷ್ಟು ಕುಸಿಬೇಕು, ಅವ್ರ ಕಿತ್ನೆಗಿರೋಗಿ ಅನ್ನೋ ಇನ್ನೂ ಎಷ್ಟು ಕುಸಿತು ಅಂತೆಲ್ಲ ಮಾತಾಡೋದು. ಇವತ್ತು ಪ್ರಧಾನಿ ಮೋದಿ ಉಪರಾಷ್ಟ್ರಪತಿಗಳಿಗೆ, ರಾಜ್ಯಸಭೆಯ ಸಭಾಪತಿಗಳು ಅವರಿಗೆ ಕಾಲ್ ಮಾಡಿ ಮಾತನಾಡಿದ್ರಂತೆ, ಟ್ವೀಟ್ ಮಾಡಿದ್ದಾರೆ ಉಪರಾಷ್ಟ್ರಪತಿಗಳು. ಅವರನ್ನು ಬೆಂಬಲಿಸಿ BJP ಸದಸ್ಯರುಗಳು ಇವತ್ತು ಪ್ರಶ್ನೋತ್ತರದ ಅವಧಿಯುದ್ದಕ್ಕೂ ನಿಂತ್ಕೊಂಡೇ ಇದ್ರು. ಕಾಂಗ್ರೆಸ್ನವ್ರು ಹೇಳೋದು ಏನು ತಪ್ಪಿತ್ತು ಅದರಲ್ಲಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೇ ಟೋನಲ್ಲಿ ಮಾತಾಡ್ತಾರೆ, ರಾಹುಲ್ ಗಾಂಧಿ ಅವರು ಅದೇ ಟೋನಲ್ಲಿ ಮಾತಾಡ್ತಾರೆ. ಏನು ತಪ್ಪಿತ್ತು ಅದರಲ್ಲಿ ಅಂತ. ಇವತ್ತು ಕಲ್ಯಾಣ್ ಬ್ಯಾನರ್ಜಿ ಮಾತಾಡಿದ್ರು. ಹರ್ಟ್ ಮಾಡೋ ಉದ್ದೇಶ ಇರಲಿಲ್ಲ, ನಾನು ವಕೀಲ, ಅವರು ವಕೀಲರು, ಇತ್ಯಾದಿ ಇತ್ಯಾದಿ. ಇವತ್ತು ಮತ್ತು ಗಲಾಟೆ ನಡೆದು ಇವತ್ತು ಬೇರೆ ವಿಷಯದ ಬಗ್ಗೆ ಹೋಮ್ ಮಿನಿಸ್ಟರ್ ಮಾತಾಡ್ತಿದ್ರು, ಅಮಿತ್ ಶಾ. ಆ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಮಾತಾಡೋದಕ್ಕೆ ಬಿಡಲಿಲ್ಲ, ಗಲಾಟೆ ಮಾಡ್ತಾಯಿದ್ರು ಅಂತ ಕೇರಳದ ಕಾಂಗ್ರೆಸ್ ಸಂಸದರಿಬ್ಬರು ಅಮಾನತಾದರು. ಇವತ್ತು ಇಬ್ಬರು, ಥಾಮಸ್ ಚಾಜಿಕಡನ್ ಕಾಂಗ್ರೆಸ್ಸಿನ ಸಂಸದ, CPIMನ AM ಆರಿಫ್ ಇಬ್ಬರು ಅಮಾನತಾಗಿದ್ದಾರೆ. ಅಲ್ಲಿಗೆ ಅಮಾನತುಗೊಂಡಂಥ ಒಟ್ಟು ಸಂಸದರ ಸಂಖ್ಯೆ ಲೋಕಸಭೆ ರಾಜ್ಯಸಭೆ ಸೇರಿ 143 ಆಯಿತು. 143 ಸದಸ್ಯರು ಇದುವರೆಗೂ ಅಮಾನತಾದಂಗಾಗಿದೆ. ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿಗಳು ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕಾಲ್ ಮಾಡಿದರು. ವಿಪಕ್ಷಗಳ ಅತಿರೇಕದ ನಾಟಕೀಯತೆಗೆ ತೀವ್ರ ಬೇಜಾರು ವ್ಯಕ್ತಪಡಿಸಿದ್ರು. 20 ವರ್ಷದಿಂದ ಇಂಥ ಅವಮಾನ ಸಹಿಸಿಕೊಂಡು ಬಂದಿದ್ದೀನಿ ಅಂತಂದರು. ಉಪರಾಷ್ಟ್ರಪತಿ ಹುದ್ದೆಯೂ ದೇಶದಲ್ಲಿ ಒಂದು ಸಾಂವಿಧಾನಿಕ ಹುದ್ದೆ, ಸಂಸತ್ನಲ್ಲಿ ಇಂಥ ಘಟನೆ ದುರದೃಷ್ಟಕರ ಅಂತ ಹೇಳಿದ್ದಾರೆ ಅಂತ ಜಗದೀಪ್ ಧನ್ಕರ್ ಒಂದು ಟ್ವೀಟ್ ಮಾಡಿದ್ದಾರೆ. ಇನ್ನು ಇದರ ಬಗ್ಗೆ ಪ್ರಹ್ಲಾದ್ ಜೋಶಿ ಸಂಸದೀಯ ವ್ಯವಹಾರಗಳ ಸಚಿವರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ. और देखा हूं 20 वर्ष से मैं इस पार्लियामेंट में हूं सर, ये पहली बार इस लेवल तक जा रहा है कि इसका हद ही नहीं है सर. ये तो मैं घोर निंदा करता हूं. ये बार बार संविधान पे पद पर जो है ऐसे लोगों को अपमानित कर रहे हैं. पहले तो 20 वर्ष तक प्रधानमंत्री जी को अपमानित किया क्योंकि वो गरीब फैमिली से आते हैं, OBC के हैं, इसीलिए अपमानित करते ही गए सर. प्रधानमंत्री बनने के बाद भी अपमानित किया सर. बाद में राष्ट्रपति को अपमानित किया सर. राष्ट्रपति को अपमानित किया. ये ट्राइबल वुमन है सर. और अभी आप जो किसान पुत्र है, पहली बार एक जाट समाज के किसान पुत्र इस लेवल पर आ गए सर, उपराष्ट्रपति तक पहुंच गए. तो इस उपराष्ट्रपति पद को संविधान पद को अपमानित कर रहे सर. तो मैं स्पष्ट करना चाहता हूं सर, तो उपराष्ट्रपति का अपमान नहीं सहेगा हिंदुस्तान और संविधान का अपमान नहीं सहेगा हिंदुस्तान सर. इसलिए हमारे सब सदस्य का इच्छा है कि इन लोगों ने प्रधानमंत्री पद को आपको अपमानित करते हैं, राष्ट्रपति को अपमानित करते हैं. कल जो आपको अपमानित किया है, आपके पद को अपमानित किया है, संविधान को अपमानित किया है, उसके लिए हम इस सदन में कार्यवाही जो प्रश्नकाल आप चला रहे हैं, इसमें आपके सम्मान में और इनके प्रोटेस्ट में, आपके सम्मान में और इनके प्रोटेस्ट में हम खड़े होकर ये प्रश्नोत्तर में हैं और हम प्रश्नोत्तर में हम भाग ले. ಇನ್ನು ಆ ಮಿಮಿಕ್ರಿ ಮಾಡಿದ ಕಲ್ಯಾಣ್ ಬ್ಯಾನರ್ಜಿ TMC ಸಂಸದ ಅವ್ರು ಹೇಳ್ತಾರೆ, ಅಪಮಾನ ಮಾಡುವ ಉದ್ದೇಶ ನನಗಿರಲಿಲ್ಲ, ಯಾರನ್ನು ನೋಯಿಸೋ ಉದ್ದೇಶ ಇರಲಿಲ್ಲ. ಧನ್ಕರ್ ಸಾಬ್, ನೀವು ನನ್ನ ವೃತ್ತಿಗೆ ಸೇರಿದವರು, ನೀವು ನನಗಿಂತ ಹಿರಿಯರು,
ನೀವು ಹಿರಿಯ ವಕೀಲರು, ನಾನು ಹಿರಿಯ ವಕೀಲ. ನಾನು ಹಂಗೆ ಯಾಕೆ ಮಾಡಿದೆ ಅಂತ ನನಗಿನ್ನೂ ತಿಳಿದಿಲ್ಲ. ಯಾಕೆ ಮಾಡಿದೆ ನನಗಿನ್ನೂ ಗೊತ್ತಾಗಿಲ್ಲ. ನನ್ನ ಪ್ರಶ್ನೆ ಏನಂದರೆ, ರಾಜ್ಯಸಭೆಯಲ್ಲಿ ನಿಜವಾಗ್ಲೂ ಅವರು ಹೀಗೆ ವರ್ತಿಸೋದು. ಧನಕರ್ಜಿ ಬಗ್ಗೆ ನನಗೆ ಅಪಾರ ಗೌರವ. ಮೊದಲನೇದಾಗಿ ನನ್ನಂತೆ ವಕೀಲ ವೃತ್ತಿಗೆ ಸೇರಿದವರು 2 ಸಲ ರಾಜ್ಯಪಾಲರಾಗಿದ್ದರು, 3ನೇ ಸಲ ಉಪರಾಷ್ಟ್ರಪತಿ ಆಗಿದ್ದಾರೆ. ಮಿಮಿಕ್ರಿ ಮಾಡಿದ್ದು ಇದೇ ಮೊದಲಲ್ಲ. ಈ ಹಿಂದೆ ಪ್ರಧಾನಮಂತ್ರಿಯವರೇ ಲೋಕಸಭೆಯಲ್ಲಿ ಮಿಮಿಕ್ರಿ ಮಾಡಿದರು, ಆದರೆ ಅದನ್ನು ಯಾರೂ ಗಂಭೀರವಾಗಿ ತಗೊಳ್ಳಿಲ್ಲ ಅಂತ. ರಾಹುಲ್ ಗಾಂಧಿಯವರು ಕೂಡ ಇದನ್ನು ಸಮರ್ಥನೆ ಮಾಡಿಕೊಳ್ತಾರೆ. ಸಂಸದರು ಕುಂತಿದ್ರು, ನಾನು ಅವರ ವಿಡಿಯೋ ಚಿತ್ರೀಕರಣ ಮಾಡಿದೆ. ನಾನು ಮಾಡಿದ ವಿಡಿಯೋ ನನ್ನ ಫೋನ್ನಲ್ಲೇ ಇದೆ. ನಮ್ಮ 150 ಸಂಸದರನ್ನು ಹೊರಹಾಕಲಾಯಿತು, ಮಾಧ್ಯಮದಲ್ಲಿ ಅದರ ಬಗ್ಗೆ ಯಾವುದೇ ಚರ್ಚೆ ಆಗ್ತಿಲ್ಲ. ಅದಾನಿ, ರಫೇಲ್, ನಿರುದ್ಯೋಗ ಚರ್ಚೆ ಆಗ್ತಿಲ್ಲ. ನಮ್ಮ ಸಂಸದರು ಹೊರಗೆ ಕೂತಿದ್ದಾರೆ, ಆದರೆ ಚರ್ಚೆ ಮಾಡ್ತಿದ್ದೀರಿ ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ ಇಬ್ಬರು ಹೇಳಿದ್ದೇನೆ. I have never any intention to hurt anyone. Dhankar Saab is also in my profession. He is a senior than me. He is also senior advocate. I am also senior advocate. In our profession, we never hurt anyone. I did not intend to do it. My question is, if he thinks that there is similarity between the behavior of him and myself, then my question is, does he behave in this way in the Rajya Sabha? I have a great respect for Dhankarji. Firstly, he belongs to my profession. Secondly, he was our ex-governor. Thirdly, he is our vice president. He is the chairman. Mimicry has been done by also the Honorable Prime Minister in the Lok Sabha itself. I can show you the video. He has done it. कैसे किया? वहाँ पे एमपीज बैठे हुए थे, मैंने उनका वीडियो लिया, मेरा वीडियो मेरे फोन पे है। वहाँ पे हमारे 150 एमपीज को बाहर फेंक दिया, ठीक है। उसके बारे में मीडिया में कोई चर्चा नहीं हो रही है, ठीक है। उनको आपने पार्लियामेंट से बाहर उठा के फेंक दिया, उसकी कोई चर्चा नहीं हो रही है। अदानी जी पे कोई चर्चा नहीं हो रही है। राफेल पे फ्रांस ने कहा है कि भैया इन्वेस्टिगेशन नहीं अलाउ हो रहा, उस पर कोई चर्चा नहीं हो रही है। बेरोजगारी पे कोई चर्चा नहीं हो रही है। हमारे एमपीज वहां पे दुखी हैं, बाहर बैठे हुए हैं, उन पे आप चर्चा कर रहे हो कैसे? ಸಂಸದರ ಅಮಾನತಿನ ಬಗ್ಗೆ ಚರ್ಚೆನೇ ಆಗ್ತಿಲ್ಲ ಅಂತ ರಾಹುಲ್ ಗಾಂಧಿ ಅವರದ್ದು ಅಬ್ಜೆಕ್ಷನ್. ಅದನ್ನು ಖಂಡಿಸಿ ನಮ್ಮ ಸಂಸದರು ಪ್ರತಿಭಟನೆ ಮಾಡ್ತಾ ಇದ್ರೆ ಪ್ರತಿಭಟನೆಯ ಚರ್ಚೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ಖಂಡಿತವಾಗ್ಲೂ ತಪ್ಪಲ್ಲ. ಮತ್ತು ವಿಪಕ್ಷಗಳ ಕೇಳಿದ ಪ್ರಶ್ನೆಯನ್ನು ಯಾರೂ ನೀವು ಪ್ರಶ್ನೆ ಮಾಡ್ತಾ ಇರೋದೇ ತಪ್ಪಂತ ಯಾರೂ ಅಂದಿಲ್ಲ. ಎಲ್ಲ ಸರಿಯಾಗಿ ನಡೀತಿತ್ತು. ಇದೊಂದು ಮಿಮಿಕ್ರಿಯ ಇನ್ಸಿಡೆಂಟ್ ಒಂದು ಆಗಿರೋದೇ ಹೋಗಿದ್ದರೆ ಎಷ್ಟು ನೀಟಾಗಿ ತಗೊಂಡು ಹೋಗ್ತಾ ಇದ್ವಿ ವಿಪಕ್ಷ, ತುಂಬ ಚೆನ್ನಾಗಿ. ಅಂದರೆ ಇಡೀ ಇನ್ಸಿಡೆಂಟ್ನಲ್ಲಿ ಮೋದಿ ಸರ್ಕಾರ ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದೆ ಅಂತ ದೇಶನ ಕನ್ವಿನ್ಸ್ ಮಾಡೋದರಲ್ಲಿ ಹತ್ತತ್ರ ಬಂದುಬಿಟ್ಟಿದ್ರಿ. ಇಶ್ಯೂನ ಡೈವರ್ಟೇ ಮಾಡಿಬಿಡ್ತು ಮಿಮಿಕ್ರಿ. ಕೇಳಿಸ್ಕೊಳ್ಳಿ ಒಂದ್ಸಲ ಮಿಮಿಕ್ರಿ. ಹಿಂಗೆ ಯಾಕೆ ಮಾಡಿದೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತಾರೆ ಕಲ್ಯಾಣ ಬ್ಯಾನರ್ಜಿ ಸಾಹೇಬರು. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಷಯದ ಬಗ್ಗೆ ಮಾತಾಡಿದ್ರು. ಮೋದಿ ಅಮಿತ್ ಶಾ ದಿಲ್ಲಿಲೇ ಇದ್ದಾರೆ ನೋಡಿ. ಅಂದರೆ ವಿಪಕ್ಷಗಳ ಪ್ರಶ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಾಯಲ್ಲಿ ಬರ್ತಲ್ಲ, ಕರೆಕ್ಟ್ ಅದು, ಎಕ್ಸಾಕ್ಟ್ ಅದು. ಮೋದಿ ಅಮಿತ್ ಶಾ ದಿಲ್ಲಿಲೇ ಇದ್ದಾರೆ, ಸದನಕ್ಕೆ ಯಾಕೆ ಬಂದು ಹೇಳಿಕೆ ಕೊಡ್ತಿಲ್ಲ? ಅವರೇನು ಸದನವನ್ನು ಬಹಿಷ್ಕಾರ ಮಾಡಿದಾರಾ?
ಅವರಿಗೆ ಸದನದಲ್ಲಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ವಾರಾಣಸಿ, ಅಹಮದಾಬಾದ್ನಲ್ಲಿ ಮಾತಾಡ್ತಾರೆ, ಟಿ ವಿಲಿ ಮಾತಾಡ್ತಾರೆ. ಅವರು ಹೊರಗಡೆ ಹೇಳಿಕೆ ಕೊಡ್ತಿದ್ದಾರೆ. ಸದನ ನಡೆಯುವಾಗ ಇಲ್ಲೇ ಹೇಳಿಕೆಗಳನ್ನು ಕೊಡಬೇಕು, ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಲಾಗ್ತಾ ಇದೆ, ಸಂಸತ್ನ 2 ಸದನಗಳ ಬಗ್ಗೆ ಗೌರವ ಕೊಡ್ತಾ ಇಲ್ಲ, ಇದನ್ನು ಖಂಡಿಸ್ತೀನಿ ಅಂತ. ದಿಸ್ ಪಾರ್ಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ವಿಪಕ್ಷಗಳ ಪ್ರಶ್ನೆ ಮಾಡಬೇಕಾಗಿರೋದೇ ಇದನ್ನು. ಮಿಮಿಕ್ರಿಯ ವಿಷಯಕ್ಕೆ ಏನಂತಾರೆ, ಸದನದ ಹೊರಗೆ ಮಿಮಿಕ್ರಿ ಮಾಡಿದ್ರು, ಆ ಘಟನೆ ಸದನದ ಹೊರಗೆ ನಡೆದಿದೆ, ಅದರ ಬಗ್ಗೆ ಸದನದ ಒಳಗೆ ಚರ್ಚೆ ಮಾಡ್ತಾ ಇದ್ದೀರಿ. ಒಂದು ನಿರ್ಣಯ ಮಂಡಿಸಿ ಘಟನೆಯನ್ನು ಖಂಡಿಸಿದ್ದಾರೆ. ಸಂಸದೀಯ ಸಚಿವರೇ ಇದರ ಬಗ್ಗೆ ಹೇಳಿಕೆ ನೀಡುತ್ತಿದ್ದರೆ ರಾಜ್ಯಸಭೆಯ 100 ಸದಸ್ಯರು ಅವರ ಹಿಂದೆ ನಿಂತಿದ್ದಾರೆ. ರಾಜ್ಯಸಭೆಯ ಸಭಾಪತಿಗಳು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ನಮಗೆ ಸತ್ಯವನ್ನು ಹೇಳೋದಕ್ಕೆ ಅವಕಾಶ ಕೊಡಲಿಲ್ಲ. ನಾವು ಯಾರಿಗೂ ಅವಮಾನ ಮಾಡೋ ಉದ್ದೇಶ ಇರಲಿಲ್ಲ, ಅದು ನಮ್ಮ ಸ್ವಭಾವದಲ್ಲೇ ಇಲ್ಲ ಅಂತ ಕೇಳಿಸ್ಕೊಳ್ಳೋಣ. मोदी जी यही है, शाह जी यही है, वो सदन में आके खुलासा क्यों नहीं कर रहे, स्टेटमेंट क्यों नहीं दे रहे, क्या वजह है? क्या हाउस को बाइकआउट करे? वो द वेरी सीरियस इशू. If on serious issue also they don't want to talk in the house, where will they talk? He is talking in Varanasi, Prime Minister. He is talking in Ahmedabad. He is speaking through TV. अरे तुम बाहर बात कर सकते, ये तो प्रिविलेज है. ये तो रूल्स ऐसा है कि जब सदन चलता है, when the house is running, they should not make any policy statement or anything. मेजर स्टेट जो मिमिक्री यहाँ पर हो गई आउटसाइड, जो घटना सदन के बाहर हो गया आउटसाइड द हाउस, तो उसके बारे में सदन में एक रेजोल्यूशन पास करना, कंडेम करना, ये कहाँ का है? और वो भी ठहरे पार्लियामेंट्री अफेयर्स मिनिस्टर ठहरते हैं और 100-150 राज्यसभा के मेंबर उनके पीछे ठहरते हैं, वहाँ स्टेटमेंट करते हैं. और हाउस के अंदर हमारे चेयरमैन साहब उनको भी परमिशन देते हैं. और हम सच्चाई बोलने के लिए हमको परमिशन नहीं मिल रहा है. हम किसी को अपमानित नहीं करना चाहते हैं, करने का हमारा इरादा भी नहीं. वो हमारे ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಈ ಸಲದ ಲೋಕಸಭಾ ಚುನಾವಣೆಗಳಲ್ಲಿ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಮಾಡಬೇಕು ಅನ್ನುವ ಪ್ರಪೋಸಲ್ಲು. ಇಂಟ್ರೆಸ್ಟಿಂಗ್ಲಿ ಅಂದರೆ INDA ಮೈತ್ರಿಕೂಟ ರಚನೆಯಾಗಿದೆ. ಮೈತ್ರಿಕೂಟಕ್ಕೆ ಇಂಥದ್ದೇ ಪಕ್ಷದ ನಾಯಕತ್ವ ಅಂತಿಲ್ಲ. ಮುಂಚೆ UP ಅಂತ ಒಂದು ಮೈತ್ರಿಕೂಟ ಇತ್ತು. ಹೆಸರನ್ನು ಯಾಕೆ ಬದಲಿಸಲಾಯಿತು ಅಂದರೆ UPA ಮೈತ್ರಿಕೂಟ ಇದ್ದದ್ದು ಕಾಂಗ್ರೆಸ್ ನೇತೃತ್ವದಲ್ಲಿ. UPA ಹೆಸರಿನಲ್ಲೇ ಇವರೆಲ್ಲ ಒಂದಾಗ್ಬಿಟ್ರೆ ನೇತೃತ್ವ ಕಾಂಗ್ರೆಸ್ಸಿಂದು ಅಂತ ಆಗುತ್ತೆ. ಅದು ಇತರ ಪಕ್ಷಗಳಿಗೆ, ಮಿತ್ರ ಪಕ್ಷಗಳಿಗೆ ಇಷ್ಟ ಇಲ್ಲ. ಹೊಸ ಹೆಸರನ್ನು ಕೊಟ್ಟರು INDA ಮಿತ್ರಕೂಟದ ಪ್ರಧಾನಿ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದವರಾಗಿರಬೇಕು ಅನ್ನುವ ಬಯಕೆ ಕಾಂಗ್ರೆಸ್ನವರಿದ್ದರೆ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ ಅದನ್ನು. ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಹೇಳಿದ್ದು ಕಾಂಗ್ರೆಸ್ನವರಲ್ಲ, ತೃಣಮೂಲ ಕಾಂಗ್ರೆಸ್ನವರು. ಮಮತಾ ಬ್ಯಾನರ್ಜಿ ಹೇಳಿದ್ದು. ಆ ನೆನ್ನೆಯ ಮೀಟಿಂಗಿನ ವಿವರಗಳು ಬರ್ತಾ ಇದ್ದಾವೆ. ಇಂಟ್ರೆಸ್ಟಿಂಗ್ ಅದು. ಮಮತಾ ಬ್ಯಾನರ್ಜಿ ಹಿಂದಿನ ದಿವಸನೇ ಬಂದಿದ್ದರು, ಮೊನ್ನೆನೇ ಬಂದಿದ್ದರು ದಿಲ್ಲಿಗೆ. ಅರವಿಂದ್ ಕೇಜ್ರಿವಾಲು, ಸ್ಟಾಲಿನ್ನು ಅನೇಕರನ್ನು ಭೇಟಿಯಾಗಿದ್ದಾರೆ. ಆ ಎಲ್ಲ ಭೇಟಿಗಳಲ್ಲಿ ಪ್ರಧಾನಿ ಅಭ್ಯರ್ಥಿ ಅಂತ ಮಾಡೋದು ಬೇಡ, ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗೋಣ, ನಾಳೆ ಮೀಟಿಂಗ್ನಲ್ಲಿ ಅದನ್ನೇ ಮಾತಾಡೋಣ ಅಂತಲೇ ಅಂದ್ರಂತೆ. ಮೀಟಿಂಗ್ ಶುರುವಾಗಿದೆ, ನೆನ್ನೆ ಮೀಟಿಂಗು. TMC ಪರವಾಗಿ ಡೆರೆಕ್ ಒಬ್ರೈನ್ ಮಾತಾಡಿದ್ದಾರೆ. ಮಮತಾ ಬ್ಯಾನರ್ಜಿ ತುಟಿ ಪಿಟಕ್ ಅನ್ನಲಿಲ್ವಂತೆ, ಸುಮ್ಮನೆ ಕೂತ್ಕೊಂಡಿದ್ರಂತೆ. ನೀವು ಮಾತಾಡಿ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ರಂತೆ ಮಮತಾ ಬ್ಯಾನರ್ಜಿ ಅವರಿಗೆ. ನ್ಯಾಷನಲ್ ಚಾನಲಲ್ಲಿ ಬಂದಿದ್ದ ಸುದ್ದಿ ನಾನು ಹೇಳ್ತಾ ಇರೋದು ನಿಮಗೆ. ಸೋನಿಯಾ ಗಾಂಧಿ ಅವರು ಅಂದರು ನೀವು ಮಾತಾಡಿ ಅಂತ. ಮಮತಾ ಬ್ಯಾನರ್ಜಿ ಮಾತಾಡಿದಾರಲ್ಲ ನಮ್ಮ ಸಂಸದರು ಅಂದಿದ್ದಾರೆ. ಡೆರೆಕ್ ಒಬ್ರೈನ್ ರಾಜ್ಯಸಭಾ ಸದಸ್ಯರು ತೃಣಮೂಲ ಕಾಂಗ್ರೆಸ್ನಿಂದ. ಸೋನಿಯಾ ಗಾಂಧಿ ಅವರು ಮತ್ತೆ ಪ್ರೆಷರೈಸ್ ಮಾಡಿದ್ರಂತೆ, ಇಲ್ಲ ನೀವೊಂದು ನಾಲ್ಕು ಮಾತಾಡಿ ಅಂತ. ಅದು ಏನು ಮಾತಾಡಿ ಅಂದದ್ದೇ ತಪ್ಪಾಯಿತೋ ಏನೋ. ಮಮತಾ ಬ್ಯಾನರ್ಜಿ
ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಅಂತ ಇಟ್ಕೊಂಡು ಚುನಾವಣೆಗೆ ಹೋಗೋಣ ಅಂದ್ಬಿಟ್ರು. ಇಡೀ ಸಭೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತೆ. ಅಂದರೆ ಮಮತಾ ಬ್ಯಾನರ್ಜಿ ಅದನ್ನು ಹೇಳಬಹುದು ಅನ್ನೋ ನಿರೀಕ್ಷೆ ಯಾರಂದ್ರೆ ಯಾರಿಗೂ ಇರಲಿಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್, ಸೂಜಿ ಬಿದ್ದರೂ ಶಬ್ದ ಕೇಳೋ ಹಾಗೆ ಎಲ್ಲರೂ ಅಂದರೆ ಆಶ್ಚರ್ಯ, ಆಘಾತ ಎಲ್ಲವೂ ಆದವ್ರಂಗೆ ಕುತ್ಕೊಂಡ್ಬಿಟ್ರು. ಮೌನ ಮುರಿದದ್ದು ಅರವಿಂದ್ ಕೇಜ್ರಿವಾಲ್. ಕರೆಕ್ಟ್ ಮಮತಾ ದೀದಿ ಹೇಳೋದು ಅಂದ್ರಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರು 52 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ಅವ್ರದ್ದು. ಸ್ಪಾಟ್ಲೆಸ್ ಅಂದರೆ ಕಳಂಕರಹಿತ ರಾಜಕೀಯ ಜೀವನ. ದಲಿತ ಸಮುದಾಯದಿಂದ ಬಂದವರು. ಈಸ್ ಅ ಸೆಲ್ಫ್ ಮೇಡ್ ಪೊಲಿಟಿಷಿಯನ್. ಯಾವುದೋ ಕುಟುಂಬ ರಾಜಕಾರಣ, ಅಪ್ಪ ಏನೋ ಆಗಿದ್ರು, ಅಜ್ಜ ಏನೋ ಆಗಿದ್ರು ಅಲ್ಲ. ಅವರ ಕಥೆನ ಹಿಂದೊಂದು ಸಲ ಹೇಳಿದ್ದೀನಿ ನಿಮಗೆ. ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಪವಾಡ, ಆಶ್ಚರ್ಯ, ಯಕ್ಷ ಪ್ರಶ್ನೆ. ಮಲ್ಲಿಕಾರ್ಜುನ ಹೆಂಗಿದ್ದವ್ರು ಹೆಂಗಾಗ್ಬಿಟ್ರು ಅಂತ. ದ್ಯಾಟ್ ಈಸ್ ಹಿಸ್ ಡೆಡಿಕೇಶನ್. ಇಂಥವರು ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿಬಿಟ್ರು. ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಬ್ಬರು ಮುಖ ಒಬ್ಬರು ನೋಡ್ಕೊತಿದ್ರಂತೆ. ಏನಿದೆ ಹಿಂಗೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಜುಗರ ಅದು. ನೀವು ಫಸ್ಟ್ ಫ್ಯಾಮಿಲಿ ಆಫ್ ಕಾಂಗ್ರೆಸ್ ಪಕ್ಕಕ್ಕಿರುವಾಗ ಕಾಂಗ್ರೆಸ್ನಲ್ಲಿ ಯಾರಪ್ಪ ನಾಯಕ ಅಂದರೆ ರಾಹುಲ್ ಗಾಂಧಿ ಹೆಸರೇ ಬರುತ್ತೆ. ಯಾರು ಪ್ರಧಾನಿ ಅಭ್ಯರ್ಥಿ ಅಂದರೆ ರಾಹುಲ್ ಗಾಂಧಿ ಹೆಸರೇ ಬರುತ್ತೆ. ಅಂಥದ್ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬಂದುಬಿಡ್ತಲ್ಲ. ಯಾರೂ ಏನು ಪ್ರತಿಕ್ರಿಯೆ ಕೊಡಲಿಲ್ವಂತೆ. ನೋ, ಹಿಂಗೆ ಆಗ ಕೂಡ್ದು ಅಂದವರು ಲಾಲು ಪ್ರಸಾದ್ ಯಾದವ್, RJD, ಜೊತೆಗೆ ನಿತೀಶ್ ಕುಮಾರ್. ಪ್ರೈಮ್ ಮಿನಿಸ್ಟರಿಯಲ್ ಕ್ಯಾಂಡಿಡೇಟ್ ಘೋಷಣೆ ಮಾಡೋದು ಬೇಡ ಅಂದವರು. ಆ್ಯಕ್ಚುಲಿ ನಿತೀಶ್ ಕುಮಾರ್ಗೆ ತಾವು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತಿದೆ. ನಿತೀಶ್ ಕುಮಾರ್ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಲಾಲು ಪ್ರಸಾದ್ ಯಾದವ್ಗೂ ಮನಸ್ಸಿದೆ. ಬಿಹಾರಕ್ಕೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ, ಲಾಲು ಪ್ರಸಾದ್ ಮಗ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ. ಕನ್ವೀನಿಯರ್ ಆಗಿ ಏನು INDA ಮೈತ್ರಿಕೂಟಕ್ಕೆ ಕನ್ವೀನಿಯರ್ ಆಗಿ ಅಥವಾ ಪ್ರಧಾನಿ ಅಭ್ಯರ್ಥಿಯಾಗಿ ದಿಲ್ಲಿ ರಾಜಕಾರಣಕ್ಕೆ ನಿತೀಶ್ ಕುಮಾರ್ ಹೋಗ್ಬಿಟ್ರೆ ತಮ್ಮ ಮಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ನಿರೀಕ್ಷೆ ಲಾಲು ಪ್ರಸಾದ್ ಯಾದವ್ಗೆ. ಒಂದು ಕೈ ರಾಷ್ಟ್ರ ರಾಜಕಾರಣವನ್ನು ನೋಡೇ ಬಿಡೋಣ ಅನ್ನೋ ಮನಸ್ಥಿತಿಯಲ್ಲಿ ನಿತೀಶ್ ಕುಮಾರು ಇದ್ದಾರೆ. ಮೋದಿನೂ ಹಿಂದುಳಿದ ವರ್ಗ, ನಿತೀಶ್ ಕುಮಾರು ಹಿಂದುಳಿದ ವರ್ಗ. ಮೋದಿ 2014ರಲ್ಲಿ ಪ್ರಧಾನಿ ಅಭ್ಯರ್ಥಿ ಆದಾಗ ಅವರಿಗಿದ್ದಂಥ ಏನು ಕ್ರೆಡೆನ್ಷಿಯಲ್ಸ್ ಏನು? ಗುಜರಾತ್ ಮಾಡೆಲ್, ಗುಜರಾತ್ ಅಭಿವೃದ್ಧಿ ಮಾಡಿದ್ದಾರೆ, ಭ್ರಷ್ಟಾಚಾರದ ಆರೋಪಗಳಿಲ್ಲ. ಹಾಗೆ ಬಿಮಾರು ರಾಜ್ಯಗಳ ಪೈಕಿ ಒಂದು ರಾಜ್ಯ ಅನ್ನಿಸಿಕೊಂಡಿದ್ದ ಬಿಹಾರನಲ್ಲಿ ಉತ್ತಮ ಆಡಳಿತವನ್ನು ನಿತೀಶ್ ಕುಮಾರ್ ಕೊಟ್ಟಿದ್ದಾರೆ. ಅವರ ರಾಜಕೀಯದಲ್ಲೂ ಭ್ರಷ್ಟಾಚಾರದ ಕಳಂಕ ಇಲ್ಲ. ಅವರು ಕುಟುಂಬ ರಾಜಕಾರಣ ಮಾಡಿದವರಲ್ಲ. ಆ ಕಾರಣಕ್ಕಾಗಿ ಮೋದಿಗೆ ಕರೆಕ್ಟಾದ ಎದುರಾಳಿ ನಾನೇ ಅನ್ನೋ ಮನಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಇದ್ದಾರೆ. ಅದಕ್ಕೆ ನಿತೀಶ್ ಕುಮಾರ್ ಹೇಳಿದ್ರಂತೆ, ಇಲ್ಲ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಆಗಂಗಿಲ್ಲ ಅಂತ. ಲಾಲು ಪ್ರಸಾದ್ ಯಾದವ್ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಮಾತಿಗೆ ಸುಮಾರು 12 ಪಕ್ಷಗಳು ಕರೆಕ್ಟು ಅಂದು. 28 ಪಕ್ಷಗಳ ಒಟ್ಟು ಸಭೆಯಲ್ಲಿದ್ದಿದ್ದೆ ನಿನ್ನೆ. 12 ಪಕ್ಷಗಳವರು ಓಕೆ ಅಂತಿದ್ದಾರೆ. ಉಳಿದ ಪಕ್ಷಗಳವರು ಒಂದು ತಟಸ್ಥ ಆದರೂ ಇದ್ದರು ಅಥವಾ ಬೇಡ ಅಂತಾರು ಹೇಳಿದ್ರು. ಫೈನಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಫಸ್ಟ್ ಗೆಲ್ಲೋಣ, ಎಲೆಕ್ಷನ್ ಗೆಲ್ಲೋಣ, ಮೆಜಾರಿಟಿಗೆ ಬೇಕಾದಷ್ಟು ಸಂಖ್ಯೆಗಳನ್ನು ಗಳಿಸ್ಕೊಳ್ಳೋಣ, ಆಮೇಲೆ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಯೋಚನೆ ಮಾಡೋದ್ರಾಯಿತು ಅಂದರು. ಬಹಿರಂಗ ಹೇಳಿಕೆನೂ ಅದನ್ನೇ ಕೊಟ್ಟರು. ಅವ್ರ ಹೇಳಿಕೆ ಕೂಡ ಅದೇ ಆಗಿತ್ತು. ಕೇಳಿಸ್ಕೊಳ್ಳಿ. हमने पहले सभी लोग जीत के आना है, जीत के लिए क्या करना उसके बारे में हम सोचे. कौन प्राइम मिनिस्टर बनना ये बाद में की बात है. एमपीज अगर नहीं है तो प्राइम मिनिस्टर की बात करके क्या फायदा है. तो इसीलिए हम पहले अपनी संख्या बढ़ाने के लिए एक होकर सभी लोग लड़के हम मेजॉरिटी लाने की कोशिश करेंगे. ನಿನ್ನೆ ನಡೆದ INDA ಮೈತ್ರಿಕೂಟದ ಸಭೆಯ ಇನ್ಸೈಡ್ಗಳನ್ನು ಕೊಡ್ತಾ ಇದ್ವಿ ನಾವು. ಮಮತಾ ಬ್ಯಾನರ್ಜಿ ಅವರು ಹೆಂಗೆ ಏನೂ ಮಾತಾಡದೆ ಸುಮ್ಮನೆ ಇದ್ದು ಮಾತಾಡಿ ಅಂತ ಸೋನಿಯಾ ಗಾಂಧಿಯವರು ಹೇಳಿದ ಮೇಲೆ ಹೆಂಗೆ ಬಾಂಬ್ ಸಿಡಿಸ್ಬಿಟ್ರು ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂಥೇಳಿ.
ಒಂದು ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತೇ ಆಗಿಲ್ಲ ಅಂತೆ ಮೀಟಿಂಗಲ್ಲಿ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಗೊತ್ತಾಗಿಲ್ಲ. ಈಗ ನಾಯಕತ್ವ ಅಂದರೆ ಗಾಂಧಿ ಕುಟುಂಬದ್ದು ಅಂತಿರುತ್ತಲ್ಲ, ಗಾಂಧಿ ಕುಟುಂಬದ ಹೊರಗಿನವರೊಬ್ಬರು ಪ್ರೈಮ್ ಮಿನಿಸ್ಟ್ರಿಯಲ್ ಕ್ಯಾಂಡಿಡೇಟು ಅನ್ನೋ ಥರ ಮಮತಾ ಬ್ಯಾನರ್ಜಿ ಹೇಳ್ಬಿಟ್ರೆ ಏನು ಕತೆ ಅದು? ಅದಕ್ಕೆ ಮೀಟಿಂಗ್ ಮುಗಿಸಿ ಹೊರಗೆ ಬರುವಾಗ ರಾಹುಲ್ ಗಾಂಧಿಯವರು ಏನೂ ಪ್ರತಿಕ್ರಿಯೆನೇ ಕೊಡಲಿಲ್ಲ. ಮಾಧ್ಯಮದವ್ರು ಕರೀತಾ ಇದ್ರು, ಸರ್ ಒಂದು ಹೇಳಿಕೆ ಬೇಕು ಅಂತ, ಏನು ಪ್ರತಿಕ್ರಿಯೆ ಕೊಡಲಿಲ್ಲ, ಅವ್ರು ಹೋಗ್ಬಿಟ್ರು. ನ್ಯಾಷನಲ್ ಕಾಂಗ್ರೆಸ್ನ ಲೀಡರ್ಸ್ಗಳು ಇದರ ಬಗ್ಗೆ ಯಾರೂ ಮಾತಾಡಿಲ್ಲ, ಪ್ರಮುಖ ನಾಯಕರು ಯಾರೂ ಮಾತಾಡಿಲ್ಲ. ಕರ್ನಾಟಕದ ನಾಯಕರುಗಳು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿದರು ಒಳ್ಳೆಯದು ಆಗಬೇಕು ಅಂತ. ಇನ್ನೂ ಅನೇಕರು BJPಯವರು ಹೇಳ್ತಿದ್ದಾರೆ ಹಂಗಿದ್ರೆ ರಾಹುಲ್ ಗಾಂಧಿ ಅವರು ಅಷ್ಟೇನಾ, ಇನ್ನು ಝೀರೋನಾ ರಾಹುಲ್ ಗಾಂಧಿ? ಆರ್ ಅಶೋಕ್ ಪ್ರಶ್ನೆ ಮಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ ಒಮ್ಮೆ. ಅಲ್ಲ, ದಲಿತ ನಾಯಕ ಅಂತ ಹೇಳಿಕಲ್ಲ, ಅವರೊಬ್ಬರು ಸೀನಿಯರು, ಎಕ್ಸ್ಪೀರಿಯನ್ಸು, ಅವರ ಅನುಭವ ಅದರ ಮೇಲೆ ಹೇಳಿದ್ದಾರೆ. ಇನ್ನೊಂದ್ಸಲ ಆಗಿ ಪ್ರವೇಶ ಮಾಡಬೇಕಂತ ಆಸೆ ಇದೆ ನಮ್ಮೆಲ್ಲರದು, ಮಾಡಲಿ ಇನ್ನೊಂದು ಸರಿ. ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ ಸರ್. ಹಾಂ, ಕರ್ನಾಟಕದಲ್ಲಿ ಯಾವ ಪರಿಣಾಮ ನಿಮಗೆ ಲಾಭ? ಬೇರೆ ವ್ಯಕ್ತಿ ಆಗಿರೋದಿಲ್ಲ, ಅದರದೇ ಅಂತ ವೋಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ, ಇದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಖಂಡಿತವಾಗಿ ಇಡೀ ದೇಶದಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಬರೀ ರಾಜ್ಯ ಅಷ್ಟಲ್ಲ, ದೇಶದಲ್ಲಿ ಕೂಡ ಆ ಥರ ಪರಿಣಾಮ ಆದರೂ ಆಗ್ಬೋದು. ಆಗಲೇ ಭಾಳ ಸ್ಪಷ್ಟವಾಗಿ AICC ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂಥ ಸವಾಲು ಆದಷ್ಟು ಸಂಸದರನ್ನು ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು, ಅದು ಪ್ರಮುಖವಾದಂಥ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೋ ಒಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂದ್ರೆ ಬೇಡ ಅಂತೀರ ತಾವು? ಈಗ ಆದರೆ ಒಳ್ಳೆಯದು, ಆದರೆ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳೇನು ಅದನ್ನು ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸು ಕಾಣೋಕ್ಕಾಗಲ್ಲ. ಖರ್ಗೆ ಸಾಹೇಬ್ರನ್ನ ಇಂಡಿಯಾ ವಿರೋಧ ಪಕ್ಷಗಳು ಎಲ್ಲವೂ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಅವ್ರನ್ನ ಈ ದೇಶದ ಮುಂದಿನ ಪ್ರಧಾನಿ ಅಂತಕ್ಕಂಥ ಬಿಂಬಿಸಿದ್ದಾವೆ. ಇವತ್ತು ಭಾಳ ಸಂತೋಷ. ಯಾಕೆ ನಮ್ಮ ರಾಜ್ಯದಿಂದ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರು, ಖರ್ಗೆಯವರೊಬ್ಬ ಸಾಮಾನ್ಯನ ಮಗನಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ, ಕೇಂದ್ರದಲ್ಲಿ ರೈಲ್ವೆ ಮತ್ತು ಕಾರ್ಮಿಕ ಸಚಿವರಾಗಿ ಖರ್ಗೆಯವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ನಿಜಕ್ಕೂ ಜನರು, ದೇಶ ಸಂತೋಷ ಪಡುತ್ತದೆ. ಅಲ್ಲಿಗೆ ರಾಹುಲ್ ಗಾಂಧಿ ಝೀರೋ ಅಂತ ಆಯ್ತಲ್ಲ, ರಾಹುಲ್ ಗಾಂಧಿಗೆ ಇನ್ನು ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ, ಅಷ್ಟು ಅದು ಗೊಂದಲದಲ್ಲಿ ಅವ್ರು ಬರಲಿ ಆಚೆ ಕಡೆ. ನಿತೀಶ್ ಕುಮಾರ್ ಕೆಂಡ ಕಾರಿದ್ದಾರೆ, ಸಭೆಯಲ್ಲೇ ಕೆಂಡ ಕಾರಿದ್ದಾರೆ. ಮತ್ತು ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗ ಖರ್ಗೆಯವರೇ ಅದನ್ನು ತಿರಸ್ಕಾರ ಮಾಡಿರೋದು ನೋಡಿದ್ದೀರಿ. ಅದಕ್ಕೆ ಎಲ್ಲರೂ ರಾಹುಲ್ ಗಾಂಧಿನೇನೋ ದೊಡ್ಡ ಲೀಡ್ರು ಅಂತ ಹೇಳ್ತಾ ಇದ್ರಲ್ಲ, ಈಗ ಆ ಇಂಡಿಯಾ ಪಾರ್ಟಿನೇ ರಾಹುಲ್ ಗಾಂಧಿ ಲೀಡ್ರಲ್ಲ, ಈಸ್ ಅನ್ಫಿಟ್ ಟು ಲೀಡರ್ ಅನ್ನೋ ರೀತಿ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಅಂದರೆ ಅವರಲ್ಲಿ ಹೆಂಗೆ ಎಷ್ಟು ಒಗ್ಗಟ್ಟಿದೆ ಅನ್ನೋದು ಅರ್ಥ ಆಗ್ತದೆ. ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿ ಅಂದವರು ಈಗ ಏನು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಖಂಡರೆಲ್ಲ ರಾಹುಲ್ ಗಾಂಧಿ ಮುಂದಿನ ನಮ್ಮ ಪ್ರಧಾನಿ ಅಂತ ಹೇಳ್ತಾ ಇದ್ರು. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಒಪ್ತಾರೆ ಅನ್ನೋದನ್ನು ಅವ್ರು ಹೇಳಿ, ಆ ನಂತರ ನಾವು ಚರ್ಚೆ ಮಾಡೋಣ. ಅವರ ಒಕ್ಕೂಟ ಇದೆಯಲ್ಲ, ಕಾಂಗ್ರೆಸ್ ಒಕ್ಕೂಟ ಇದೆಯಲ್ಲ, ಆ ಒಕ್ಕೂಟದಲ್ಲಿ ಅವರು ಪ್ರಕಟಿಸುವ ಮುಂಚೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅವ್ರು ಒಪ್ತಾರ ಅನ್ನೋದ್ರ ಬಗ್ಗೆ ಅವರ ಅಧಿಕೃತವಾದ ನಿಲುವಿನ ನಂತರ ನಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಿಜಕ್ಕೂ ತುಂಬ ಗೌರವ ಇದೆ. ಹಿರಿಯ ರಾಜಕಾರಣಿಗಳು, ನಾನು ಅಂತ ಟೀಕೆ ಮಾಡಲ್ಲ, ಆದರೆ ಸೋಲ್ಸಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ ಸುಮ್ಮನೆ ಅವ್ರಿಗೆ ಮೂಗಿ ತುಪ್ಪ ಹಚ್ಚಿ, ದೇಶದಲ್ಲಿ ದಲಿತರಿಗೆ, ಹಿಂದುಳಿದವ್ರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೊತಾನೇ ಬಂದಿರೋದು ಮುಂಚೆಯಿಂದನೂ ಕೂಡ, ಇವತ್ತಲ್ಲ. ಅವ್ರು ಖರ್ಗೆ ಅವ್ರು ತಕ್ಷಣ ಉತ್ತರ ಕೊಟ್ಟರೆ ನಂಗೆ ತುಂಬ ಸಂತೋಷ ಆಯಿತು. ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂತ. ಇದರ ಅರ್ಥ ಏನು? ದಲಿತರನ್ನ, ಹಿಂದುಳಿದವ್ರನ್ನ ನಂಬಿಸಿ ಮೋಸ ಮಾಡಿ ಕಾಂಗ್ರೆಸ್ ಇಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತು. ಇದಷ್ಟು ಚರ್ಚೆ ಅಂತಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲು ಮೆಜಾರಿಟಿ ತಗೊಳ್ಳೋಣ ಅಂದರು. ದಟ್ಸ್ ಅ ವೈಸ್ ರಿಪ್ಲೈ, ವೈಸ್ ರಿಯಾಕ್ಷನ್, ಜಾಣ ಉತ್ತರ ಅದು. ಆದರೆ ಒಂದು ಮೂಲದ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಸಲ ಚುನಾವಣೆಗೆ ಸ್ಪರ್ಧಿಸುವ ಮನಸ್ಸಿಲ್ಲ ಅಂತ. ಕಲಬುರಗಿಯ ಇನ್ನರ್ ಪಾಲಿಟಿಕ್ಸ್ನಲ್ಲಿ ಏನೇನೋ ಆಗೋಗ್ಬಿಟ್ಟಿದೆ. ನಾನು ನಿಂತ್ಕೊಂಡ್ರೆ BJP ಅವರು ನನ್ನನ್ನು ಸೋಲ್ಸೋದಕ್ಕೆ ಎಲ್ಲ ಷಡ್ಯಂತ್ರಗಳನ್ನು ಮಾಡ್ತಾರೆ.
ಗೆಲ್ಲದ ಕಷ್ಟ ಅಲ್ಲ, ನಾನು ಹೆಂಗೋ ಗೆಲ್ತೀನಿ ಕಲಬುರಗಿಲಿ. ಆದರೆ ನನ್ನ ಸಮಯ, ನನ್ನ ಶ್ರಮ, ನನ್ನ ಶಕ್ತಿ ಎಲ್ಲ ಕಲಬುರಗಿಗೆ ಸೀಮಿತ ಆಗಿಬಿಡುತ್ತೆ. ದೇಶಾದ್ಯಂತ ಸುತ್ತಿ ಪ್ರಚಾರ ಮಾಡುವುದಕ್ಕಾಗೋದಿಲ್ಲ. ಆದ್ದರಿಂದ ನಾನು ಚುನಾವಣೆಗೆ ಈ ಸಲ ನಿಂತ್ಕೊಳ್ಳೋದು ಬೇಡ ಅನ್ಕೋತಾ ಇದ್ದೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಪ್ತರ ಹತ್ರ ಹೇಳಿಕೊಂಡಿದ್ದಾರಂತೆ. ದಲಿತ ಓಟುಗಳಿಗಾಗಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿ ಪ್ರವಾಸ ಮಾಡಿ ಪ್ರಚಾರ ಮಾಡಿ ಒಂದಷ್ಟು ಓಟುಗಳನ್ನು ಶಿಫ್ಟ್ ಮಾಡಿಸಬಲ್ಲರು. ಅವರೇ ಸ್ವತಃ ಕಲಬುರಗಿಯಲ್ಲಿ ನಿಂತ್ಕೊಂಡು ತಮ್ಮ ಸಮಯ ಶ್ರಮ ಎಲ್ಲವನ್ನೂ ಅಲ್ಲೇ ಹಾಕೋದಕ್ಕೆ ನಿಂತ್ಕೊಂಡ್ರೆ ಉಳಿದ ಕಡೆಗಳಲ್ಲಿ ಲಾಭ ಆಗಲಿಕ್ಕಿಲ್ಲ ಅನ್ನೋದೊಂದು ಲೆಕ್ಕಾಚಾರ. ಅದರ ಜೊತೆಗಿರುವ ಇನ್ನೂ ಒಂದು ಲೆಕ್ಕಾಚಾರ ಅಂದರೆ ಉತ್ತರ ಪ್ರದೇಶದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧಿಸಬೇಕು ಅಂತ. ಕಲಬುರಗಿ ಬೇಡ, ದಕ್ಷಿಣ ಬೇಡ, ಉತ್ತರದಿಂದ ಸ್ಪರ್ಧೆ ಮಾಡಿ ಅಂತ ಕಾಂಗ್ರೆಸ್ನಲ್ಲೊಂದು ಗಂಭೀರ ಚರ್ಚೆ ನಡೀತಾ ಇದೆ. ಇದು ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಕ್ಷೇತ್ರ, 2 ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ಬರ್ತವೆ, SC ರಿಸರ್ವ್ಡ್, SC ಮೀಸಲು ಕ್ಷೇತ್ರಗಳು. ಅಲ್ಲಿ ದಲಿತ ಮುಸ್ಲಿಂ ಲೆಕ್ಕಾಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪರ್ಧೆ ಒಂದು ದಲಿತ ಓಟ್ಗಳನ್ನು ಶಿಫ್ಟ್ ಮಾಡಿಸುತ್ತೆ ಕಾಂಗ್ರೆಸ್ಗೆ ಅಂತ. ಇಟಾವಾ ಮತ್ತು ಬಾರಾಬಂಕಿ 2 SC ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಆ 2 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡಿದರೆ ಅಕ್ಕಪಕ್ಕದ ಕ್ಷೇತ್ರಗಳು ಇಡೀ ಉತ್ತರ ಪ್ರದೇಶದಲ್ಲಿ ದಲಿತ ಮತಗಳು ಕಾಂಗ್ರೆಸ್ಸಿನ ಕಡೆಗೆ ಬರಬಹುದು, ಕಾಂಗ್ರೆಸ್ಸಿನ ಮೈತ್ರಿಕೂಟದ ಕಡೆಗೆ ಬರಬಹುದು ಅನ್ನೋದು ಲೆಕ್ಕಾಚಾರ. ಇದು ಚರ್ಚೆ ನಡೀತಾ ಇದೆ. ಆದರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿಗೆ ಸಿಗೋದಾದರೂ ಎಷ್ಟು ಸೀಟು, ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ? ಹೆಂಗೂ ಮಾಯಾವತಿ ಅಷ್ಟು ಆ್ಯಕ್ಟಿವ್ ಆಗಿ ಉಳಿದಿಲ್ಲ, ದಲಿತ ಮತಗಳ ಮೇಲೆ ಹಿಡ್ತಾ ಇದ್ದಂಥವರು. ಈಗ ದಲಿತ ಮತದಾರರು ಒಂದು ರೀತಿ ಲೀಡರ್ಲೆಸ್ ಅನ್ನೋ ಥರ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪರ್ಧೆಯಿಂದ ಲಾಭ ಆಗಬಹುದು. ಮತ್ತೊಂದು ಏನು ರಿವರ್ಸ್ ಮೈಗ್ರೇಷನ್ ಆಗಬಹುದು ದಲಿತ ಮತಗಳದ್ದು ಅನ್ನೋದು ಲೆಕ್ಕಾಚಾರ. ಆದರೆ ಸಮಾಜವಾದಿ ಪಕ್ಷ ಕಾಂಗ್ರೆಸ್ಸಿಗೆ ಎಷ್ಟು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಬಿಟ್ಟುಕೊಡುತ್ತೆ? ಉತ್ತರ ಪ್ರದೇಶದ ಜಾತಿ ಲೆಕ್ಕಾಚಾರ 25% ಮೇಲ್ವರ್ಗ ಇದ್ದಾರೆ, ಹಿಂದುಳಿದ 39%, SC ಮತ್ತು ST ಸೇರಿಸಿ 20% ಇದ್ದಾರೆ. ಅಲ್ಲಿ ಮುಸ್ಲಿಂ 16%. ಪ್ರಶ್ನೆ ಇರೋದು ಎಷ್ಟು ಕ್ಷೇತ್ರಗಳು ಕಾಂಗ್ರೆಸ್ಸಿಗೆ ಸ್ಪರ್ಧಿಸುವುದಕ್ಕೆ ಅಂತ ಉತ್ತರ ಪ್ರದೇಶದಲ್ಲಿ ಸಿಗ್ತವೆ ಅಂತ. ಯಾಕಂದರೆ ನಿನ್ನೆಯ ಸಭೆಯಲ್ಲಿ ಬಂದಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನೂ ಇದೆ. ನಿನ್ನೆಯ ಸಭೆಯಲ್ಲಿ ನಮ್ಮ ಮಮತಾ ಬ್ಯಾನರ್ಜಿ ಮೇಡಮು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರೈಮ್ ಮಿನಿಸ್ಟೀರಿಯಲ್ ಅಭ್ಯರ್ಥಿ ಆಗಲಿ ಅಂತ ಹೇಳಿದ್ದು ಒಂದೇ ಅಲ್ಲ, ಅದರ ಜೊತೆಗೆ ಇನ್ನೂ ಒಂದು ಹೇಳಿದ್ದಾರೆ ಅವರು. ಪ್ರಿಯಾಂಕಾ ಗಾಂಧಿ ವಾರಾಣಸಿಯಲ್ಲಿ ಮೋದಿ ವಿರುದ್ಧ ಸ್ಪರ್ಧೆ ಮಾಡಲಿ ಅಂದ್ರಂತೆ. ವಾರಾಣಸಿಯಲ್ಲಿ ಮೋದಿ ವಿರುದ್ಧ ಸ್ಪರ್ಧೆ ಮಾಡಲಿ ಅಂತ. ಯಥಾ ಪ್ರಕಾರ ಕಾಂಗ್ರೆಸ್ನವ್ರಿಗೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಆ ಪ್ರಪೋಸಲ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಪುಣ್ಯಕ್ಕೆ ಅಖಿಲೇಶ್ ಯಾದವ್ ಮಧ್ಯದಲ್ಲಿ ಮಾತಾಡಿದ್ದಾರೆ. ಅದನ್ನು ನಾವು ನಿರ್ಧಾರ ಮಾಡ್ತೀವಿ ಬಿಡಿ ಅಂತ. ನಾವು ನಿರ್ಧಾರ ಮಾಡ್ತೀವಿ ಬಿಡಿ ಏನರ್ಥ? ಅದು ಕಾಂಗ್ರೆಸ್ಸಿಗೆ ಯಾವ ಕ್ಷೇತ್ರಗಳನ್ನು ಕೊಡಬೇಕು, ಎಷ್ಟು ಕ್ಷೇತ್ರಗಳನ್ನು ಕೊಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ. ಯಾಕಂದರೆ ನಿನ್ನೆಯ ಸಭೆಯಲ್ಲಿ ಅದಕ್ಕಿಂತ ಮುಂಚೆನೇ ಒಂದು ತೀರ್ಮಾನ ಆಗಿತ್ತು. ಸೀಟ್ ಶೇರಿಂಗ್ ವಿಷಯವನ್ನು ರಾಜ್ಯ ಮಟ್ಟದಲ್ಲಿ ಮುಖಂಡರುಗಳ ಮಾತಾಡಿ ಬಗೆಹರಿಸಿಕೊಳ್ಳಬೇಕು, ಬಗೆಹರಿಯದಂಥ ಸನ್ನಿವೇಶದಲ್ಲಿ ಮಾತ್ರ ದಿಲ್ಲಿಗೆ ಆ ವಿಷಯ ಬರಬೇಕು ಅಂತ ನಿನ್ನೆಯ ಸಭೆಯಲ್ಲಿ ನಿರ್ಧಾರ ಆಗಿದೆ. ಹಾಗಿದ್ದಾಗ ಉತ್ತರ ಪ್ರದೇಶದಲ್ಲಿ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸುವುದನ್ನು INDIA ಮೀಟಿಂಗ್ನಲ್ಲಿ ಯಾಕೆ ಚರ್ಚೆ ಮಾಡ್ತೀರಿ ನೀವು ಅಂತ, ದಿಲ್ಲಿ ಮೀಟಿಂಗ್ನಲ್ಲಿ ಯಾಕೆ ಚರ್ಚೆ ಮಾಡ್ತೀರಿ ಅಂತ ಅಖಿಲೇಶ್ ಯಾದವ್. ಅದನ್ನು ನಾವು ನಿರ್ಧಾರ ಮಾಡ್ತೀವಿ ಬಿಡಿ ಅಂದರು. 80 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಸಿಗೆ ಸದ್ಯಕ್ಕಿರೋದು ಒಂದೇ, ಸೋನಿಯಾ ಗಾಂಧಿ, ರಾಯ್ಬರೇಲಿ. ಕಳೆದ ವಿಧಾನಸಭೆಯಲ್ಲಿ 2 ಇತ್ತು. ಕಳೆದ ಲೋಕಸಭೆಯಲ್ಲಿ 2014 ಲೋಕಸಭೆಯಲ್ಲಿ 2 ಕ್ಷೇತ್ರಗಳಿದ್ದು, ಅಮೇಥಿ ಮತ್ತು ರಾಯ್ಬರೇಲಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಬ್ಬರು ಗೆದ್ದಿದ್ರು. 2019 ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಸೋತರು. ಈಗ ಇರೋದು ಒಂದೇ. ಹಾಲಿ 1 ಕ್ಷೇತ್ರಗಳನ್ನು ಮಾತ್ರ ಹೊಂದಿರುವ ಕಾಂಗ್ರೆಸ್ಸಿಗೆ 80 ಪೈಕಿ ಎಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಮೈತ್ರಿಯಲ್ಲಿ ಅನ್ನೋದನ್ನು ಸಮಾಜವಾದಿ ಪಕ್ಷ ತೀರ್ಮಾನ ಮಾಡುತ್ತೆ. ಸಮಾಜವಾದಿ ಪಕ್ಷದವ್ರದ್ದು 5 ಸ್ಥಾನಗಳಿದ್ದಾವೆ. BJP 62 80 ಪೈಕಿ, ಅಪ್ಪನಾದಳ 2,
BSP 10, ಸಮಾಜವಾದಿ ಪಕ್ಷ 5, ಕಾಂಗ್ರೆಸ್ 1. ಅಪನಾದಳ BJPಯ ಅಲಯನ್ಸು ಅಲ್ಲಿಗೆ 64 ಆಯಿತು, ಅಂದರೆ NDAಗೆ. BSP ಇದ್ದಾರೆ, SP 5, ಕಾಂಗ್ರೆಸ್ 1. ನಾವು ನಿರ್ಧಾರ ಮಾಡ್ತೀವಿ ವಾರಣಾಸಿಯಿಂದ ಸ್ಪರ್ಧೆಯನ್ನು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸೋನಿಯಾ ಗಾಂಧಿಯವರು ಅವರ ಆರೋಗ್ಯದ ಕಾರಣಕ್ಕಾಗಿ 2024 ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಡೌಟು ಅಂತ ಒಂದು ಸುದ್ದಿ ಇತ್ತು. ರಾಯಬರೇಲಿಗೆ ಪ್ರಿಯಾಂಕಾ ಗಾಂಧಿ ಬರ್ತಾರೆ ಅಂತ. ಪ್ರಿಯಾಂಕಾ ಗಾಂಧಿನೂ ಆ ಲೆಕ್ಕಾಚಾರದಲ್ಲಿ ಇದ್ರಂತೆ. ಅಮ್ಮನ ಕ್ಷೇತ್ರದಿಂದ ಮಗಳ ಸ್ಪರ್ಧೆ ಮಾಡೋದು ಅಂತ. ಮಮತಾ ಬ್ಯಾನರ್ಜಿ ಒಂದು ವಾರಣಾಸಿಯಿಂದ ಸ್ಪರ್ಧೆ ಮಾಡಿ ಅಂದ್ಬಿಟ್ರು. ಈ ಅಂಥದ್ದೊಂದು ರಿಸ್ಕಿಗೆ ಮೊದಲನೇ ಚುನಾವಣೆ ಪ್ರಿಯಾಂಕಾ ಗಾಂಧಿಗೆ, ಅಂಥದ್ದೊಂದು ರಿಸ್ಕಿಗೆ ತಮ್ಮನ್ನು ತಾವು ಒಡ್ಡಿಕೊಳ್ತಾರ ಮೋದಿ ವಿರುದ್ಧದ ಸ್ಪರ್ಧೆಗೆ ಅಂತ ಗೊತ್ತಿಲ್ಲ. ಅಖಿಲೇಶ್ ಯಾದವ್ ಹೇಳಿದ್ದಾರೆ ಅದರ ನಿರ್ಧಾರ ನಾವು ಮಾಡ್ತೀವಿ ಅಂತ. ನಾವು ಮಾಡ್ತೀವಿ ಅದರ ನಿರ್ಧಾರ ಅಂತ. ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು. ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರ ಪ್ರದೇಶಕ್ಕೆ ಹೋಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋದೊಂದು ಇದೆ. ಇಟಾವಾ ಮೀಸಲು ಕ್ಷೇತ್ರ. ರಾಮಶಂಕರ್ ಕಥೇರಿಯಾ ಅಂತ BJP MP ಇದ್ದಾರಲ್ಲಿ. ಸಮಾಜವಾದಿ ಪಕ್ಷ ಸೆಕೆಂಡ್ ಪ್ಲೇಸಿಗೆ ಬಂದಿತ್ತು, ಫೈಟ್ ಕೊಟ್ಟಿದ್ದು ಸಮಾಜವಾದಿ ಪಾರ್ಟಿ. ಕಾಂಗ್ರೆಸ್ಸಲ್ಲಿ ತಗೊಂಡಿರೋದು ಲಾಸ್ಟ್ ಚುನಾವಣೆಯಲ್ಲಿ ಬರೀ 16,000 ಓಟು, ಬರೀ 16,000. 5.25 ಲಕ್ಷ BJP ತಗೊಂಡ್ರೆ 4.5 ಲಕ್ಷ ಸಮಾಜವಾದಿ ಪಾರ್ಟಿ ತಗೊಂಡಿತ್ತು. ಕಾಂಗ್ರೆಸ್ ತಗೊಂಡಿರೋದು 16,500 ಓಟು. ಬಾರಾಬಂಕಿ ಒನ್ಸ್ ಅಗೇನ್ BJP ಹಾಲಿ ಸಂಸದರಿದ್ದಾರಲ್ಲಿ 5,35,000 ಓಟ್ ತಗೊಂಡಿದ್ರು. ಬಾರಾಬಂಕಿಯಲ್ಲೂ ಕೂಡ ಸೆಕೆಂಡ್ ಪ್ಲೇಸ್ನಲ್ಲಿದ್ದದ್ದು ಸಮಾಜವಾದಿ ಪಾರ್ಟಿನೇ, 4.25 ಲಕ್ಷ ಓಟು. ಇಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಇತ್ತು. 1,59,000 ಓಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ತಗೊಂಡಿದ್ದು. ತನುಜಾ ಪೂನಿಯಾ ಥರ್ಡ್ ಪ್ಲೇಸು. ಬಾರಾಬಂಕಿನೇ ಬೆಟರ್ ಇದ್ದಿದ್ರಲ್ಲಿ. ಇದೊಂದು ಪ್ರಪೋಸಲ್ ಅಷ್ಟೇ. ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರ ಪ್ರದೇಶಕ್ಕೆ ಹೋಗಿ ಸ್ಪರ್ಧಿಸುವುದರಿಂದ ಕಾಂಗ್ರೆಸ್ಸಿಗೆ ಲಾಭವಾಗಬಹುದು. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಳಿದ್ರೆ ನಾನು ನಿಂತ್ಕೊಳ್ಳೋದೇ ಬೇಡ ಈ ಸಲ ಅಂತಿದ್ದಾರಂತೆ. ಕಲಬುರಗಿಗೆ ಇನ್ಯಾರಿಗೋ ಕೊಟ್ಟು ಯಾವುದೋ ಹೆಸರೊಂದು ಓಡ್ತಾ ಇದೆ, ನಾನು ಪ್ರಚಾರ ಮಾಡ್ತೀನಿ, ತಪ್ಪೇನಲ್ಲ. ಪ್ರಧಾನಿ ಆಗಬೇಕಾದಂಥವ್ರು ಲೋಕಸಭೆಯಲ್ಲೇ ಇರಬೇಕು ಅನ್ನೋ ನಿಯಮ ಏನಿದೆ. ಮನಮೋಹನ್ ಸಿಂಗ್ ಇರಲಿಲ್ಲ, ರಾಜ್ಯಸಭೆ ಮೆಂಬರು. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆ ಮೆಂಬರು. ಇಷ್ಟೆಲ್ಲ ಚರ್ಚೆ ಆಗಿತ್ತು. ಈಗ ಬರೋ ವಿಷಯ, ಕೆಲವು ಇಂಟ್ರೆಸ್ಟಿಂಗ್ ಅಂಕಿ ಸಂಖ್ಯೆಗಳು ಕೂಡ ಚರ್ಚೆಗೆ ಬಂತು. ಇದ್ರ ಮಧ್ಯದಲ್ಲಿ ಇನ್ನೊಂದಾಗಿದೆ ಮೀಟಿಂಗ್ನಲ್ಲಿ, ಅದೊಂದು ಹೇಳೋದು ಮರ್ತೆ ನಾನು. ಈ ನಿತೀಶ್ ಕುಮಾರು ಮಾತಾಡ್ತಿದ್ರಂತೆ. ಸ್ಟಾಲಿನ್ ಏನಂದಿದ್ದಾರೆ, ನಿತೀಶ್ ಕುಮಾರ್ ಹಿಂದಿಲಿ ಮಾತಾಡ್ತಿದ್ದಾರೆ, ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅಂತ. TR ಬಾಲು ಹೇಳಿದ್ದಾರೆ, ಹಿಂದಿಲಿ ಮಾತಾಡ್ತಿದ್ದಾರೆ ಅವರು, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅಂತ. ನಿತೀಶ್ ಕುಮಾರ್ಗೆ ಸಡನ್ಲಿ ಸಿಟ್ಟು ಬಂದ್ಬಿಟ್ಟಿದೆ. RJD ಸಂಸದ ಮನೋಜ್ ಝಾ ಇದ್ರಂತೆ ಪಕ್ಕದಲ್ಲಿ, ಅವರಿಗೆ TR ಬಾಲು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅವ್ರು ಏನು ಹೇಳ್ತಿದ್ದಾರೆ ಅದನ್ನ ಇಂಗ್ಲೀಷಲ್ಲಿ ಹೇಳಿ ಅಂತ. ನಿತೀಶ್ ಕುಮಾರ್ ಅವ್ರಿಗೆ ಕೆಂಡಾಮಂಡಲ ಕೋಪ ಬಂತಂತೆ. ಏನು ಟ್ರಾನ್ಸ್ಲೇಟ್ ಮಾಡೋದು? ಹಿಂದಿ ರಾಷ್ಟ್ರ ಭಾಷೆ, ಅದನ್ನು ಎಲ್ಲರೂ ಕಲಿಬೇಕು ಅಂದ್ರಂತೆ. ಹಿಂದಿ ರಾಷ್ಟ್ರ ಭಾಷೆ ಎಲ್ಲರೂ ಕಲಿಬೇಕು. ಬ್ರಿಟಿಷರನ್ನು ಯಾವತ್ತೋ ಹೊರಗೆ ಹಾಕಿದ್ದೀವಿ ನಾವು, ಬ್ರಿಟಿಷರನ್ನು ಯಾವತ್ತೋ ಹೊರಗೆ ಹಾಕಿದ್ದೀವಿ. ವಸಾಹತುಶಾಹಿಯ ಪಳಿಯುಳಿಕೆಗಳನ್ನು ಕೂಡ ಹೊರಗೆ ಎಸಿಬೇಕು. ವಸಾಹತುಶಾಹಿಯ ಪಳಿಯುಳಿಕೆ ಅಂತ ಯಾವುದಕ್ಕಂದ್ರೆ ಇಲ್ಲಿ ಇಂಗ್ಲೀಷ್ಗೆ. ಬ್ರಿಟಿಷರು ಹೋಗಿದ್ದಾರೆ, ಅವ್ರ ಭಾಷೆನೂ ಹೊರಗೆ ಹಾಕ್ಬೇಕು ನಾವು ಅಂತ. ಮನೋಜ್ ಝಾ RJD ಸಂಸದ ಅವರೇನೋ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ರೆಡಿ ಆದ್ರಂತೆ. ನಿತೀಶ್ ಕುಮಾರ್ ಸೆಡ್ ನೋ, ನಾನು ಹಿಂದಿಲೇ ಮಾತಾಡ್ತೀನಿ, ನೀವು ಹಿಂದಿಲೇ ಕೇಳಿಸ್ಕೋಬೇಕು ಅಂತ. ಟ್ರಾನ್ಸ್ಲೇಷನ್ ಮಾಡೋಕ್ಕೂ ಬಿಡಲಿಲ್ಲ. ಇಡೀ ಮೀಟಿಂಗ್ನಲ್ಲಿ ಹಿಂದಿಯಲ್ಲೇ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದೊಂದು ನೆನ್ನೆ ಮೀಟಿಂಗ್ನಲ್ಲಿ ಇಂಟ್ರೆಸ್ಟಿಂಗ್ ವಿಷಯ. ಈಗ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಖ್ಯೆಗಳಿಗೆ ಬರೋಣ ಬನ್ನಿ. ಡಿಸೆಂಬರ್ 31 ಒಳಗೆ ಸೀಟ್ ಶೇರಿಂಗ್ ಮುಗಿಬೇಕು ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಕ್ಕೆ ಬಹುತೇಕ ಪಕ್ಷಗಳು ಒಕ್ಕೋರಲಿನಿಂದ ಕರೆಕ್ಟ್ ಅಂತ. ಒಕ್ಕೋರಲಿನಿಂದ ಹೌದು,
ಸೀಟ್ ಶೇರಿಂಗ್ ಆಗಿಬಿಡ್ಬೇಕು ಅಂತ. ಮಮತಾ ಬ್ಯಾನರ್ಜಿನೇ ಹೇಳಿದರು 300 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ BJP ನೇರ ಫೈಟ್ ಇದೆ. ಆ 300 ಕ್ಷೇತ್ರಗಳನ್ನು ಕಾಂಗ್ರೆಸ್ ಫೈಟ್ ಮಾಡ್ಕೊಳ್ಳಿ. ಆ 300 ಕ್ಷೇತ್ರಗಳ ಪೈಕಿ ಎಲ್ಲೆಲ್ಲಿ ನಮ್ಮ ಪಕ್ಷಗಳು, ವಿಪಕ್ಷಗಳು ಅಂದರೆ ಮಿತ್ರ ಪಕ್ಷಗಳು ಸ್ಟ್ರಾಂಗ್ ಇದ್ದಾವೋ ನಾವೆಲ್ಲ ಬೆಂಬಲಕ್ಕೆ ನಿಂತ್ಕೊಳ್ತೀವಿ. ಉಳಿದ 243 ಕ್ಷೇತ್ರಗಳಲ್ಲಿ ಫೈಟ್ ಆಗೋದು ಪ್ರಾದೇಶಿಕ ಪಕ್ಷಕ್ಕೂ BJPಗೂ. ಅಲ್ಲಿ ಕಾಂಗ್ರೆಸ್ಸು ಪ್ರಾದೇಶಿಕ ಪಕ್ಷಗಳ ಸಪೋರ್ಟಿಗೆ ನಿಂತ್ಕೋಬೇಕು. ಅಂದರೆ ಒಂದು ನಂಬರ್ನೇ ಹೇಳಿಬಿಟ್ರ ಮಮತಾ ಬ್ಯಾನರ್ಜಿಯವರು, 300 ನಿಮಗೆ, 243 ನಮ್ಮೆಲ್ಲರಿಗೂ ಸೇರಿಸಿ ಅಂತ. ಹಂಗೆ ನೋಡಿದ್ರೆ ಅಂದರೆ ಅವ್ರು ಹೇಳಿದಾಗ ಮಹಾರಾಷ್ಟ್ರದಲ್ಲೂ ಆದಷ್ಟು ಬೇಗ ಮುಗಿಸ್ಬಿಡೋಣ ಅಂತ ಉದ್ಧವ್ ಠಾಕ್ರೆ ಅಂದ್ರಂತೆ. ಕೆಲವು ರಾಜ್ಯಗಳಲ್ಲಿ ಮಾತ್ರ ಚರ್ಚೆ ಆಗಬೇಕಾಗಿರುವಂಥದ್ದು, ಕೆಲವೇ ರಾಜ್ಯಗಳಲ್ಲಿ. ಉದಾಹರಣೆಗೆ ನೇರ ಫೈಟ್ ಎಲ್ಲಿ? ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರ ಬರ್ತವೆ, ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ, ಗುಜರಾತು BJP ವಿರುದ್ಧ ಇರೋದೇ ಕಾಂಗ್ರೆಸ್ಸು 26 ಕ್ಷೇತ್ರ, ರಾಜಸ್ಥಾನ BJP ವರ್ಸಸ್ ಕಾಂಗ್ರೆಸ್ಸು 25 ಲೋಕಸಭಾ ಕ್ಷೇತ್ರ, ಆಂಧ್ರ ಪ್ರದೇಶ 25, ಒಡಿಸ್ಸಾ 21, ತೆಲಂಗಾಣ 17. ನೋ ಅಂದರೆ ಇದು ತೆಲಂಗಾಣ ದೆರ್ ಇಸ್ ನೋ BJP, ಆಂಧ್ರ ಪ್ರದೇಶ BJP ಪ್ರೆಸೆನ್ಸ್ ಇಸ್ ವೆರಿ ಲೆಸ್, ಅಸ್ಸಾಂನಲ್ಲಾಗುತ್ತೆ, ಛತ್ತೀಸ್ಗಢದಲ್ಲಾಗುತ್ತೆ, ಉತ್ತರಾಖಂಡ, ಹಿಮಾಚಲ ಫೈಟ್ ಆಗುವಂಥದ್ದು. ಉಳಿದ ರಾಜ್ಯಗಳು BJP ವರ್ಸಸ್ ಪ್ರಾದೇಶಿಕ ಪಕ್ಷಗಳು. ಇನ್ನೂರ 15 ಕ್ಷೇತ್ರಗಳು ಈ ಎಲ್ಲ ರಾಜ್ಯಗಳಲ್ಲಿ ಬಂದವು. ಮಮತಾ ಬ್ಯಾನರ್ಜಿ ಹೇಳಿದ್ದು 300 ಕ್ಷೇತ್ರಗಳಲ್ಲಿ BJP ವರ್ಸಸ್ ಕಾಂಗ್ರೆಸ್ ಇದೆ ಅಂತ. ಬಟ್ ನೀವು ಕಳೆದ ಚುನಾವಣೆಯ ಲೆಕ್ಕ ತಗೊಂಡ್ರೆ BJP ವರ್ಸಸ್ ಕಾಂಗ್ರೆಸ್ ಆಗಿರೋದು 190 ಕ್ಷೇತ್ರಗಳಲ್ಲಿ. 190ರ ಪೈಕಿ 175 BJP ಗೆದ್ಕೊಳ್ತು, 15 ಕಾಂಗ್ರೆಸ್ ಗೆದ್ಕೊಳ್ತು. BJP ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ಬಿದ್ದಿದ್ದು. ಅಂದರೆ ಮೊದಲನೇ ಸ್ಥಾನದಲ್ಲಿ BJP ಯಾರು ಇರುತ್ತೆ ಅಥವಾ ಕಾಂಗ್ರೆಸ್ ಯಾರು ಇರುತ್ತೆ. 190ರ ಪೈಕಿ 175 BJP ಗೆದ್ಕೊಳ್ತು, 15 ಕಾಂಗ್ರೆಸ್ ಗೆದ್ಕೊಳ್ತು. ವೋಟ್ ಶೇರ್ ಬಂದರೆ ಈ 190 ಕ್ಷೇತ್ರಗಳನ್ನು ಸಪ್ರೇಟಾಗಿ ತಗೊಂಡ್ರೆ 56.5% BJPಗಿದೆ, 35.3% ಕಾಂಗ್ರೆಸ್ಸಿಗಿತ್ತು ವೋಟ್ ಶೇರ್. ಇದನ್ನೇ ನೀವು 2014ರ ಲೋಕಸಭಾ ಚುನಾವಣೆಗೆ ತಗೊಂಡ್ರೆ 186 ಕ್ಷೇತ್ರಗಳಲ್ಲಿ BJP ವರ್ಸಸ್ ಕಾಂಗ್ರೆಸ್ ಡೈರೆಕ್ಟ್ ಫೈಟ್ ಆಗಿದೆ. 186ರ ಪೈಕಿ 162 ಕ್ಷೇತ್ರಗಳನ್ನು BJP ಗೆದ್ಕೊಂಡು 24 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ಕೊಂಡಿತ್ತು 2014ರಲ್ಲಿ. ಇದು ಈಗ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ 300 ಕ್ಷೇತ್ರದಲ್ಲಿ ಫೈಟ್ ಇದೆ, ನಿಮಗೆ 300 ಕ್ಷೇತ್ರದಲ್ಲಿ ನೀವು ನಿಂತ್ಕೊಳ್ಳಿ ಅಂತ. ಉಳಿದಲ್ಲಿ ಮೈತ್ರಿ ಅಂತ ಆಗೋದಾದರೆ ಯಾವ್ಯಾವ ರಾಜ್ಯಗಳಲ್ಲಿ ಮೈತ್ರಿ ಆಗಬೇಕಾಗಿರೋ? ಉತ್ತರ ಪ್ರದೇಶದಲ್ಲಿ ಆಗಬೇಕು, ಅತಿ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರ ಬರ್ತವೆ, ಮೈತ್ರಿ ಆಗಬೇಕು. ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ಸಿನ ಮೈತ್ರಿ ಆಗಬೇಕು, ಸೀಟ್ ಶೇರಿಂಗ್ ಆಗಬೇಕು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ, NCP ಶರದ್ ಪವಾರ್ ಬಣ ಮತ್ತು ಕಾಂಗ್ರೆಸ್ 3 ಪಕ್ಷಗಳ ಮಧ್ಯದಲ್ಲಿ 48 ಕ್ಷೇತ್ರಗಳ ಹಂಚಿಕೆಯಾಗಬೇಕು. ಪಶ್ಚಿಮ ಬಂಗಾಳ, ಮಮತಾ ಬ್ಯಾನರ್ಜಿ ಇಷ್ಟೆಲ್ಲ ಸಲಹೆ ಕೊಟ್ಟರಲ್ಲ, ಅವರ ರಾಜ್ಯದಲ್ಲೇ ಸೀಟ್ ಶೇರಿಂಗ್ ಆಗಬೇಕಾಗಿದೆ. 42 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಮಮತಾ ಬ್ಯಾನರ್ಜಿ ಕೇಳಿದ್ರೆ 2 ಕಾಂಗ್ರೆಸ್ಸಿಗೆ ಕೊಡ್ತೀವಿ ಅಂತಾರಂತೆ, 2 ಕಾಂಗ್ರೆಸ್ಸಿಗೆ ಕೊಡ್ತೀವಿ ಅಂತಾರಂತೆ. ಬಿಹಾರ 40 ಕ್ಷೇತ್ರಗಳಲ್ಲಿ ಸೀಟ್ ಶೇರಿಂಗ್ ಆಗಬೇಕು. ಬಿಹಾರದಲ್ಲಿ ಕಾಂಗ್ರೆಸ್ ಒಂಥರ ಥರ್ಡ್ ಪಾರ್ಟಿಯ ರೀತಿಯಲ್ಲಿ ಜೊತೆಗಿದೆ, ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವರ ಜೊತೆಯಲ್ಲಿ 3ನೇ ಪಕ್ಷವಾಗಿದೆ. ತಮಿಳುನಾಡು 39, DMK ಜೊತೆಗೆ ಸೀಟ್ ಶೇರಿಂಗ್ ಆಗಬೇಕು. ಕೇರಳ 20 ಕ್ಷೇತ್ರ, ಕಮ್ಯುನಿಸ್ಟ್ ಪಕ್ಷದವರ ಜೊತೆಗೆ ಸೀಟ್ ಶೇರಿಂಗ್ ಆಗಬೇಕು. ಜಾರ್ಖಂಡ್ 14, ಪಂಜಾಬ್ 13, ಪಂಜಾಬದೊಂದು ದೊಡ್ಡ ಕಥೆ ಇದೆ, ಬರ್ತೀನಿ ನಾನು. ದೆಹಲಿ 7, ಇಷ್ಟು ಕ್ಷೇತ್ರಗಳಲ್ಲಿ ಸೀಟ್ ಶೇರಿಂಗ್ ಆಗಬೇಕಾಗಿದೆ. ಪಂಜಾಬ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಸಾಹೇಬರು ಕಾಂಗ್ರೆಸ್ಸಿಗೆ ಸೀಟ್ ಬಿಟ್ಕೊಡೋ ಮೈಂಡ್ಸೆಟ್ನಲ್ಲಿಲ್ಲ. ಅಂದರೆ ಏನೋ ಸರ್ವೆ ಮಾಡಿಸಿದಾರಂತೆ, 13 ಲೋಕಸಭಾ ಕ್ಷೇತ್ರ ಬರ್ತಾವೆ ಸರ್ ಪಂಜಾಬ್ನಲ್ಲಿ, 10ರಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ ಅಂತ ಬರ್ತಿದೆಯಂತೆ. ಹಂಗಿದ್ದಾಗ ಯಾಕೆ ಬಿಟ್ಕೊಡ್ಬೇಕು ಅಂತಾರೆ ಅವರು ಸೀಟ್ನ, ಯಾಕೆ ಬಿಟ್ಕೊಡ್ಬೇಕು ಅಂತ.
ಕಾಂಗ್ರೆಸ್ಸಿನ ಶಾಸಕರು ಒಬ್ಬರು ಹೇಳಿದ್ದಾರೆ, ನಾವು ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ. ಅರವಿಂದ್ ಕೇಜ್ರಿವಾಲ್ ಹೇಳೋದು ಪಂಜಾಬ್ನಲ್ಲಿ ಬಿಟ್ಕೊಡೋದಿಲ್ಲ, ದಿಲ್ಲಿಲಿ ಬೇಕಿದ್ರೆ ಬಿಟ್ಕೊಡ್ತೀವಿ ಅಂತ. ದಿಲ್ಲಿಲಿ 7 ಲೋಕಸಭಾ ಕ್ಷೇತ್ರ ಬರ್ತವೆ. ದಿಲ್ಲಿಲಿ ಕಷ್ಟ ಇದೆ ಅರವಿಂದ್ ಕೇಜ್ರಿವಾಲ್ಗೆ. ಕಳೆದ 2 ಚುನಾವಣೆಯಲ್ಲಿ 7 ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದುಕೊಂಡಿದೆ. ಅಲ್ಲಿ 7 ಕ್ಷೇತ್ರಗಳನ್ನು ಅಲ್ಲಿ ಬೇಕಿದ್ರೆ ಮಾಡ್ಕೊಳ್ಳೋಣ ಅಂತ. ದೆಹಲಿಯ ವಿಷಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆನೇ ಹೇಳಿದರು ತಮ್ಮ ದೆಹಲಿಯ ಕಾಂಗ್ರೆಸ್ ಘಟಕಕ್ಕೆ 7 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಕ್ಕೆ ರೆಡಿ ಇರಿ ಅಂತ. ಅದರ ಅರ್ಥ ಹಂಗಿದ್ರೆ ಪಂಜಾಬ್ ಮತ್ತು ದೆಹಲಿಯಲ್ಲಿ ಮೈತ್ರಿ ಇಲ್ಲ. ಹಂಗಿದ್ಮೇಲೆ ಆಮ್ ಆದ್ಮಿ ಪಕ್ಷ INDAನಲ್ಲಿ ಇದ್ದಾದರೂ ಏನು ಕತೆ? ಅರವಿಂದ್ ಕೇಜ್ರಿವಾಲ್ ಮೈತ್ರಿಕೂಟದಲ್ಲಿ ಇದ್ಕೊಂಡು ಏನು ಮಾಡ್ತಾರೆ? ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಸೀಟ್ ಬಿಟ್ಕೊಡೋದಕ್ಕೆ ತಯಾರಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ನವ್ರು ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಹಿಂಗಿದೆ ಇದು. ಮೊನ್ನೆ ಮಾತಾಡಿದ್ರು ಪಂಜಾಬ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಮೀಟಿಂಗಿಂತ ಮುಂಚೆ. ಕೇಳಿಸ್ಕೊಳ್ಳಿ ಅದನ್ನೊಂದು ಸಲ. और अभी लोकसभा के अंदर चुनाव आ रहे हैं. 13 सीट पंजाब की है और 1 सीट चंडीगढ़ की है. मेरा दिल कहता है जिस तरह से अभी पंजाब के अंदर घर घर के अंदर खुशी छाई हुई है, सारे हर आदमी को फायदा हो रहा है पंजाब के अंदर. 13 की 13 सीट आप आम आदमी पार्टी को दीजिएगा, हमारे हाथ मजबूत कीजिएगा. और अभी लोकसभा के अंदर चुनाव आ रहे हैं. 13 सीट पंजाब की है और 1 सीट चंडीगढ़ की है. मेरा दिल कहता है जिस तरह से अभी पंजाब के अंदर घर घर के अंदर खुशी छाई हुई है, सारे हर आदमी को फायदा हो रहा है पंजाब के अंदर. ಪಂಜಾಬ್ನಲ್ಲಿ ಕಾಂಗ್ರೆಸ್ ಶಾಸಕರೊಬ್ಬರ ಹೇಳಿಕೆ ಇದು. ಅಮರಿಂದರ್ ಸಿಂಗ್ ರಾಜಾ, ನಮ್ಮ ಹೈಕಮಾಂಡು 13 ಕ್ಷೇತ್ರ ಗೆಲ್ಲಿಸುವುದಕ್ಕೆ ನಮಗೆ ಸೂಚನೆ ಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ನಮಗೆ ಸೂಚನೆ ಕೊಟ್ಟಿದೆ, 13 ಕ್ಷೇತ್ರ ಗೆಲ್ಲಿಸ್ಬೇಕು ನೀವು ಅಂತ. ಎಲ್ಲ ಕ್ಷೇತ್ರಗಳಲ್ಲಿ ತಯಾರಿ ಸ್ಟ್ರಾಟಜಿ ನಡೆಸುವುದಕ್ಕೆ ಸೂಚಿಸಿದೆ. 13 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತಯಾರಿ ನಡೆಸಿದೆ ಅಂತ. ಅಲ್ಲಿಗೆ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಮೈತ್ರಿ ಇಲ್ಲ ಅಂತ ಅರ್ಥ ಆಗುತ್ತೆ. ಬಟ್ ಮೀಟಿಂಗಿಗೆ ಬರ್ತಾರಪ್ಪ ಅವರು, ಎಲ್ಲಿ ಮೈತ್ರಿ ಮಾಡ್ಕೊತಾರ ಏನು ಅರ್ಥ ಆಗ್ತಿಲ್ಲ. ಈ 13ನೇ ತಾರೀಕು ಸಂಸತ್ನಲ್ಲಿ ಗಲಾಟೆಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬರ್ತಾ ಇದೆ. ನಿವೃತ್ತ DYSP ಪುತ್ರನೊಬ್ಬನನ್ನ ದೆಹಲಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸಾಯಿ ಕೃಷ್ಣ ಬಾಗಲಕೋಟೆಯವನು, 30 ವರ್ಷ ವಯಸ್ಸು, ಅಪ್ಪ ರಿಟೈರ್ಡ್ DYSP, ಮನೋರಂಜನ್ ಜೊತೆ ಟಚ್ನಲ್ಲಿದ್ದ. ದೆಹಲಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಸಾಯಿ ಕೃಷ್ಣ ಜಗಲಿ ಪೂರ್ತಿ ಹೆಸರು. ದೆಹಲಿಗೆ ಕರ್ಕೊಂಡು ಹೋಗ್ತಾರೆ. ನಿವೃತ್ತ DYSP ಮಗ ಸಾಯಿ ಕೃಷ್ಣ ಜಗಲಿ, ಈತನನ್ನ ನವನಗರ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡು 2 ತಾಸು ವಿಚಾರಣೆ ನಡೆಸಿದ ದೆಹಲಿ ಪೊಲೀಸರು ದೆಹಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. 13ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ನಡೆದ, ಲೋಕಸಭೆಯಲ್ಲಿ ನಡೆದ ಸ್ಮೋಕ್ ಬಾಂಬ್ ದಾಳಿಗೆ ಸಂಬಂಧಿಸಿದಂತೆ ಈ ವಿಚಾರ. ಇಬ್ರು ರೂಮ್ಮೇಟ್ಸು ಅಂತ ಎಲ್ಲಿ ಅನ್ನೋದು ಗೊತ್ತಾಗಬೇಕು. 2008ರಿಂದ 9 ಬೆಂಗಳೂರಿನ BIT ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ರೂಮ್ಮೇಟ್ಸ್ ಆಗಿದ್ರು. ಕಾಲೇಜ್ ಮುಗಿದ ಮೇಲೆ ಇಬ್ರು ಟಚ್ನಲ್ಲಿ. ಒಂದೇ ರೂಮ್ನಲ್ಲಿದ್ದರು, ಕಾಲೇಜ್ ಮುಗಿದ ಮೇಲೂ ಟಚ್ನಲ್ಲಿದ್ದರು.
ಸ್ಮೋಕ್ ಬಾಂಬಿನ ಪ್ರಕರಣಕ್ಕೆ ಅಂದರೆ ಸಾಯಿ ಕೃಷ್ಣ ಲಿಂಕ್ ಇದೆಯಾ, ಗೊತ್ತಿತ್ತಾ, ಆ ವಿಷಯದ ಬಗ್ಗೆ ಮಾಹಿತಿಗಳು ಬರಬೇಕು. ಒಟ್ಟಿನಲ್ಲಿ ದೆಹಲಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಮನೋರಂಜನ್ ಸಾಗರ್ ಶರ್ಮಾ ಇಬ್ಬರೂ ಪಾರ್ಲಿಮೆಂಟ್ ಒಳಗೆ ಹೋಗಿತ್ತು. ಪಾರ್ಲಿಮೆಂಟ್ ಒಳಗೆ ಹೋಗಿ ಲೋಕಸಭೆಯಲ್ಲಿ ಗಲಾಟೆ ಮಾಡಿದ್ದು. ಹೊರಗಡೆ ಇಬ್ಬರು, ಅಮೋಲ್ ಶಿಂದೆ ಮತ್ತು ನೀಲಂ ಕೌರ್ ಇಬ್ಬರು ಹೊರಗಡೆ ಗಲಾಟೆ ಮಾಡಿದ್ದು. ಈ ಪ್ರಕರಣಕ್ಕೆ ನೇರವಾಗಿ ಮೇಲ್ನೋಟಕ್ಕೆ ಸಂಬಂಧ ಇಲ್ಲದೆ ಇರುವ ಮೊದಲನೆಯ ಬಂಧನ ಆಗತ್ತಿದು. ಅಕಸ್ಮಾತ್ ಬಂಧನ ಆದರೆ, ಇನ್ನು ತನಕ ಇದನ್ನು ಬಂಧನ ಅನ್ನೋದಕ್ಕಾಗೋದಿಲ್ಲ, ವಶಕ್ಕೆ ಪಡೆಯಲಾಗಿದೆ. 2 ತಾಸುಗಳ ವಿಚಾರಣೆಯ ನಂತರ ದಿಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಮೇಲ್ನೋಟಕ್ಕೆ ಏನೋ ಒಂದು ಸಿಕ್ಕಿದೆ ಅಂತ ಅರ್ಥ. ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಮನೆಗೆ ಬಂದಿರ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ತನಿಖೆಗೆ ಸಹಾಯಕವಾಗುವಂಥ ಅಂಶಗಳು ಹೊರಗೆ ಬಂದಿದ್ದಕ್ಕೆ ದಿಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅರ್ಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.